ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮರ ಶುರುವಾಗಿದೆ. ಹಾಲಿ ಬಿಜೆಪಿ ಶಾಸಕ ಹಾಗೂ ಕೈ ಅಭ್ಯರ್ಥಿ ನಡುವೆ ಅನುದಾನದ ವಾರ್ ಶುರುವಾಗಿದೆ. ಬಿಜೆಪಿ ಶಾಸಕ ಹಾಗೂ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿಯ ನಡುವೆ ಅನುದಾನದ ಫೈಟ್ ಇದೆ. ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದ್ರೂ ಉಪಯೋಗ ಮಾಡ್ತಾ ಇಲ್ವಾ ಬೆಳ್ತಂಗಡಿಯ ಶಾಸಕ ಹರೀಶ್ ಪೂಂಜಾ. ಅನುದಾನ ಮಂಜೂರಾಗಿದ್ರೂ ಕೂಡ ಕ್ರಿಯಾ ಯೋಜನೆ ರೂಪಿಸಿಲ್ಲ ಅಂತ ಆರೋಪ ಕೇಳಿಬಂದಿದೆ. ಬೆಳ್ತಂಗಡಿ ಕಾಂಗ್ರೆಸ್ ಮುಖಂಡ ರಕ್ಷಿತ್ ಶಿವರಾಮ್ ಗಂಭೀರ ಆರೋಪ ಮಾಡಿದ್ದಾರೆ. ಬಿಜೆಪಿ ಶಾಸಕರ ಅನುದಾನಕ್ಕೆ ತಡೆ ಎಂಬ ಆರೋಪಕ್ಕೆ ರಕ್ಷಿತ್ ಕೌಂಟರ್ ಕೊಟ್ಟಿದ್ದಾರೆ. ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತ ಬೊಗಳೆ ಬಿಡ್ತಾರೆ. ಬೆಳ್ತಂಗಡಿಯಲ್ಲಿ ಕಳೆದ ವರ್ಷ ಮಳೆ ಹಾನಿಯಾದಾಗ ಶಾಸಕರು ಬೆಂಗಳೂರಿನಲ್ಲಿದ್ದರು. ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ರು, ಶಾಸಕರು ಮಾತ್ರ ಕ್ರಿಯಾ ಯೋಜನೆ ರೂಪಿಸಿಲ್ಲ. ಬೇರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರು ಕ್ರಿಯಾ ಯೋಜನೆ ಮಾಡಿದ್ದಾರೆ. 2 ವರ್ಷದಲ್ಲಿ ಒಂದೇ ಒಂದು KDP ಸಭೆ ಮಾಡಿಲ್ಲ ಅಂತ ಹೇಳಿ ರಕ್ಷಿತ್ ಆರೋಪ ಮಾಡಿದ್ದಾರೆ. ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಜನರ ತೆರಿಗೆ ದುಡ್ಡಿನಿಂದ ಬರುವಂಥ ಒಂದು ಅನುದಾನ, ಅದನ್ನು ಜನರಿಗೆ ಕೊಡ್ತಾ ಇರ್ತಾರೆ. ಆದರೆ ಸರ್ಕಾರ ಇಷ್ಟೆಲ್ಲ ಅನುದಾನವನ್ನು ಕೊಡ್ತಾ ಇದ್ರೂ ಕೂಡ ಅನುದಾನ ಬರ್ತಾ ಇಲ್ಲ ಅಂತ ಜನರನ್ನ ಬುದ್ಧಿ ಹರಿಸುವ ಕೆಲಸವನ್ನು ನಾವು ಯಾವತ್ತಿದ್ರೂ ಅದನ್ನು ನಿಲ್ಲಿಸಬೇಕಾಗುತ್ತೆ. ಕಳೆದ ಬಾರಿ ಬಂದಂಥ ಭಾರಿ ಮಳೆ ಭಾಳಷ್ಟು ಹಾನಿ ನಮ್ಮ ರಸ್ತೆಗಳಿಗೆ, ನಮ್ಮ ಸೇತುವೆಗಳಿಗೆ, ಎಲ್ಲ ತಡೆಗೋಡೆಗಳು ಬಿದ್ದಿದೆ, ಎಲ್ಲ ಭೂಮಿ ಕುಸಿತ ಎಲ್ಲ ಆಗಿದೆ. ಇದೆಲ್ಲ ಆದ ನಂತರ ರಾಜ್ಯ ಸರ್ಕಾರ ಇದಕ್ಕೆ 70 ಕೋಟಿ ರೂಪಾಯಿ ಅನುದಾನವನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಡ್ತು. ತದನಂತರ ನಮ್ಮ ಅಲ್ಲಿ ಬೆಂಗಳೂರಿನಲ್ಲಿ ಚರ್ಚೆಯಾಗಿ ಹೆಚ್ಚುವರಿ ಇನ್ನಷ್ಟು ಹಣವನ್ನು ಕೊಡುವಂಥ ಕೆಲಸ ಮಾಡಿದ್ರು. ಆದರೆ ಈ 70 ಕೋಟಿ ರೂಪಾಯಿಯಲ್ಲಿ ಬೆಳ್ತಂಗಡಿಗೆ 10 ಕೋಟಿ ರೂಪಾಯಿ ಅನುದಾನ ಬಂದಿದ್ದರೂ ಕೂಡ ಇವತ್ತಿನವರೆಗೂ ಅದಕ್ಕೆ ಕ್ರಿಯಾಯೋಜನೆ ಮಾಡಿಲ್ಲ. ಇವತ್ತಿನವರೆಗೂ ಕೂಡ ಅದನ್ನು ಬಳಕೆ ಮಾಡಿಲ್ಲ ಅಂತ ಆ ವಿಚಾರ ನಮಗೆ ಗೊತ್ತಾದಾಗ ನಾವು ಅದನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅದಾದ ನಂತರ ಅಲ್ಪಸಂಖ್ಯಾತರ ಇಲಾಖೆಯಿಂದ ಸರಿಸುಮಾರು 3 ಕೋಟಿ ರೂಪಾಯಿ, 2 ಕೋಟಿ ನಗರ ವ್ಯಾಪ್ತಿಗೆ, 1 ಕೋಟಿ ಗ್ರಾಮೀಣ ವ್ಯಾಪ್ತಿಗೆ ಬಂದಿದೆ. ಇವತ್ತವರೆಗೂ ಇದು ಈ ವರ್ಷದ ಅನುದಾನ ಅಲ್ಲ, ಇದು ಕಳೆದ ಅವಧಿಯಲ್ಲಿ ಕಳೆದ ವರ್ಷ ಬಂದಿರುವಂಥ ಅನುದಾನ. ಅದನ್ನು ಇವತ್ತವರೆಗೂ ಜಾರಿ ಮಾಡುವಂಥ ಕೆಲಸ, ಅದಕ್ಕೆ ಟೆಂಡರ್ ಕರೆಯುವಂಥ ಕೆಲಸ, ಅದನ್ನು ಪೂರ್ಣಗೊಳಿಸುವಂಥ ಕೆಲಸ ಇವತ್ತವರೆಗೂ ಮಾಡಿಲ್ಲ. ಅದನ್ನು ಮಾಡಿ ಅಂತ ನಾವು ಆಗ್ರಹವನ್ನು ಮಾಡಿದ್ದೇವೆ. ಇವತ್ತು ಬೇರೆ ಬೇರೆ ತಾಲೂಕು, ನಮ್ಮ ಸುತ್ತಮುತ್ತಲಿನ ಮೂಡುಬಿದ್ರೆ ಆಗಿರ್ಬೋದು, ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಈ ಎಲ್ಲ ಕಡೆ ಈ ಅನುದಾನವನ್ನು ರಸ್ತೆಗಳು, ಸೇತುವೆಗಳು ಎಲ್ಲವನ್ನು ಉಪಯೋಗ ಮಾಡಿ ಇವತ್ತು ಬಿಲ್ಗೆ ಪಾವತಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇದನ್ನು ನಾವು ಜನರ ಮುಂದೆ ಇಡಬೇಕು ಅನ್ನೋ ವಿಚಾರ. ಬಹುಶಃ ಸರ್ಕಾರದ ಮೇಲೆ ಒಂದು ಕೆಟ್ಟ ಅಭಿಪ್ರಾಯವನ್ನು ಜನರಲ್ಲಿ ಮೂಡಿಸಬೇಕು. ಸರ್ಕಾರ ಯಾವುದೇ ಅನುದಾನ ಕೊಡ್ತಾ ಇಲ್ಲೋ ಒಂದು ಸುಳ್ಳು ಸುದ್ದಿಯನ್ನು ಬಿಂಬಿಸಬೇಕು ಅನ್ನೋ ವಿಚಾರವಾಗಿ ಈ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ವಿಶೇಷವಾಗಿ ಇವತ್ತು ನಮ್ಮ ಶಾಸಕರು ಇಲ್ಲಿಯ ಉಸ್ತುವಾರಿ ಸಚಿವರಿಗೆ ನಿಂದನೆ ಮಾಡೋದು, ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಿಂದನೆ ಮಾಡೋದು, ದ್ವೇಷ ಭಾಷಣ ಮಾಡೋದು, ಈ ರೀತಿಯ ದ್ವೇಷಕಾರುವ ಒಂದು ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಮುಖ ಇಲ್ಲ. ಸರ್ಕಾರದ ಮುಂದೆ ಹೋಗಿ ಅನುದಾನ ತರುವಂಥ ಮುಖ ಅವರಿಗಿಲ್ಲ. ಆದ್ದರಿಂದ ಈ ಕೆಲಸವನ್ನು ಮಾಡ್ತಿದ್ದಾರೆ. ನೀವು ನೋಡ್ಬೋದು, ಮೂಡುಬಿದ್ರೆ ಆಗಿರ್ಬೋದು, ಬಂಟ್ವಾಳ ಆಗಿರ್ಬೋದು, ಎಲ್ಲ ಕಡೆ ಶಂಕುಸ್ಥಾಪನೆಗಳಾಗಿದೆ, ಭೂಮಿ ಪೂಜೆಗಳಾಗ್ತಾ ಇದೆ, ಹಳೆ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಕೆಲಸವನ್ನು ಎಲ್ಲ ಕಡೆ ಮಾಡ್ತಿದ್ದಾರೆ. ಆದರೆ ಇವರು ಮಾತ್ರ ಸುಳ್ಳನ್ನು ಹೇಳುವ ಮುಖಾಂತರ, ಅನುದಾನ ಬರ್ತಾ ಇಲ್ವ ಅಂತ ಸುಳ್ಳನ್ನು ಹೇಳುವ ಮುಖಾಂತರ ಜನರ ತಲೆಯ ಮೇಲೆ ಗೂಬೇಕು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಬೆಳ್ತಂಗಡಿಯಲ್ಲಿ ಕೆಲಸಗಳಾಗ್ತಾ ಇಲ್ವಾ? 2 ವರ್ಷದಿಂದ ಎಲ್ಲ ಕಾಮಗಾರಿಗಳು ಅಥವಾ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ನಡೆದೇ ಇಲ್ವಾ? ಹಾಗಾದರೆ ಇಲ್ಲಿವರೆಗೂ ಶಾಸಕರೇನು ಹೇಳ್ತಾರೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ? ದಶರಥ್, ಹೌದು, ಕಳೆದ ಬಾರಿ ಒಂದು ಮಳೆಗಾಲದಲ್ಲಿ ಬೆಳ್ತಂಗಡಿ ಭಾಗಕ್ಕೆ ಸಾಕಷ್ಟು ಹಾನಿಯಾಗಿತ್ತು. ಆ ಮಳೆಗಾಲದಲ್ಲಿ ಆದಂಥ ಎಫೆಕ್ಟಿನ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಇನ್ನೂ ಕೂಡ ಒಂದು ಪರಿಹಾರ ಅನ್ನುವಂಥದ್ದು ಸಿಕ್ಕಿಲ್ಲ. ಅನೇಕ ಭಾಗಗಳಲ್ಲಿ ಈ ವರ್ಷದ ಮಳೆಗಾಲದಲ್ಲೂ ಕೂಡ ಸಾಕಷ್ಟು ಹಾನಿಯಾಗಿದೆ. ಹಾನಿಯಾದಂಥ ಅನೇಕ ರಸ್ತೆಗಳಲ್ಲಿ ಈಗಲೂ ಕೂಡ ಜನ ಮರದ ಸೇತುವೆಗಳನ್ನು ಹಾಕಿಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ಆದರೆ ಎಲ್ಲೋ ಒಂದು ಕಡೆ ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ ಆಗಿರ್ಬೋದು, ಶಾಸಕರ ಬಳಿ ಹಿಡಿದ ಸಂದರ್ಭ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನುವಂತಹ ರೀತಿಯ ಒಂದು ಆರೋಪಗಳನ್ನೆಲ್ಲ ಮಾಡ್ತಾ ಇದ್ರು. ಮತ್ತು ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಏನಾಗಿದೆ ಅಂದರೆ, ಈ ಒಂದು ಕಡೆಯಿಂದ
ಬಿಜೆಪಿಯ ಶಾಸಕರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇನ್ನೊಂದು ಕಡೆಯಿಂದ ಪರಾಜಿತ ಕೈ ಶಾಸಕರು ಕಾಂಗ್ರೆಸ್ ಅಭ್ಯರ್ಥಿಗಳು ಏನಿದ್ದಾರೆ ಇವರು ಶಿಫಾರಸು ಮಾಡುವಂತಹ ಅನುದಾನಗಳನ್ನೇ ಸರ್ಕಾರ ಹೆಚ್ಚಿನದಾಗಿ ನೀಡ್ತಾ ಇದೆ ಅನ್ನುವಂಥ ಆರೋಪವನ್ನ ಬಿಜೆಪಿ ಶಾಸಕರು ಮಾಡ್ತಾ ಇದ್ರು. ಒಂಥರ ಮಲತಾಯಿ ಧೋರಣೆಯನ್ನ ತೋರಿಸಲಾಗ್ತಾ ಇದೆ ಅನ್ನುವಂಥ ರೀತಿಯ ಆರೋಪವನ್ನ ಮಾಡ್ತಾ ಇದ್ರು. ಇದೀಗ ಇದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ, ಬೆಳ್ತಂಗಡಿಯ ಕಾಂಗ್ರೆಸ್ ಅಭ್ಯರ್ಥಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರಕ್ಷಿ ಶಿವರಾಮ್ ಅವರು ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ಕಳೆದ ಒಂದು ಮಳೆ ಹಾನಿ ಏನಾಗಿತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ, ಇದಕ್ಕೆ ಸುಮಾರು 10 ಕೋಟಿ ರೂಪಾಯಿ ಅನುದಾನವನ್ನ ಸರ್ಕಾರ ಬಿಡುಗಡೆ ಮಾಡಿದ್ರು ಕೂಡ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಇದಕ್ಕೆ ಇನ್ನೂ ಕೂಡ ಕ್ರಿಯಾ ಯೋಜನೆಯನ್ನೇ ರೂಪಿಸಿಲ್ಲ. ಹಾಗಾಗಿ ಸರ್ಕಾರದ ಒಂದು ಸಾಧನೆಗಳು ಅಥವಾ ಸರ್ಕಾರ ಬಿಡುಗಡೆ ಮಾಡಿದಂತಹ ಅನುದಾನದ ಒಂದು ಲಾಭ ಅನ್ನುವಂಥದ್ದು ಜನರು ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ, ಅಂದ್ರೆ ಸರ್ಕಾರ ಅನುದಾನವನ್ನೇ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ಬಿಂಬಿಸೋದಕ್ಕೋಸ್ಕರ ಶಾಸಕರು ಈ ತರ ಮಾಡ್ತಾ ಇದ್ದಾರೆ. ಅನುದಾನ ಬಿಡುಗಡೆ ಆದರೂ ಕೂಡ ಅದನ್ನ ಉಪಯೋಗ ಮಾಡ್ತಾ ಇಲ್ವ ಅನ್ನುವಂಥ ರೀತಿಯ ಒಂದು ಆರೋಪವನ್ನ ಮಾಡಿದ್ದಾರೆ. ಮತ್ತು ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸುಮಾರು 70 ಕೋಟಿ ರೂಪಾಯಿ ಮಳೆ ಹಾನಿಗೆ ಸಂಬಂಧಪಟ್ಟ ಹಾಗೆ ಅನುದಾನ ಬಿಡುಗಡೆ ಆಗಿತ್ತು. ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಇದನ್ನ ಉಪಯೋಗ ಮಾಡಿ ಈಗ ಹೆಚ್ಚುವರಿ ಅನುದಾನಕ್ಕೂ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಕೆಲವು ಕಡೆಗಳಲ್ಲಿ ಅದು ಮಂಜೂರಾಗಿದೆ. ಆದರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕಳೆದ ವರ್ಷ ಈ ಅನುದಾನ ಏನು ಬಿಡುಗಡೆ ಆಗಿತ್ತು ಇದನ್ನೇ ಇನ್ನೂ ಕೂಡ ಉಪಯೋಗ ಮಾಡಿಕೊಳ್ಳಿಲ್ಲ, ಕ್ರಿಯಾ ಯೋಜನೆ ಮಾಡಿಲ್ಲ. ಮತ್ತು ಶಾಸಕರು ನಿರಂತರವಾಗಿ ಈ ತರ ಕೋಮು ಪ್ರಚೋದನೆಯ ಹೇಳಿಕೆಯನ್ನ ಕೊಡ್ತಾರೆ. ಉಸ್ತುವಾರಿ ಸಚಿವರ ಹೆಂಡತಿಯ ಬಗ್ಗೆ ಮಾತಾಡ್ತಾರೆ, ಅವರ ಹೆಂಡತಿಯ ಜಾತಿಯ ಬಗ್ಗೆ ಮಾತನಾಡ್ತಾರೆ. ಹಾಗಾಗಿ ಇವರಿಗೆ ಸರ್ಕಾರದ ಮುಂದೆ ಹೋಗಿ ಅನುದಾನವನ್ನ ಕೇಳುವಂತ ಪರಿಸ್ಥಿತಿಯಲ್ಲಿ ಶಾಸಕರು ಇಲ್ಲ ಅನ್ನುವಂಥ ರೀತಿಯ ಒಂದು ವ್ಯಂಗ್ಯವನ್ನ ಸದ್ಯ ರಕ್ಷಿ ಶಿವರಾಮ್ ಆಡಿರುವಂತದ್ದು. ಸೊ ಇದಕ್ಕೆ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಯಾವ ತರ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ನೋಡಬೇಕಾಗಿದೆ ದಶರಥ್. ಯಾಕಂದ್ರೆ ಏನೊಂದು ರಸ್ತೆಯ ಒಂದು ಸರಿಪಡಿಸುವಂತ ನಿಟ್ಟಿನಲ್ಲಿ ಹರೀಶ್ ಪೂಂಜಾ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಆ ಪ್ರತಿಭಟನೆಯ ಬೆನ್ನಲ್ಲೇ ಈಗ ರಕ್ಷಿ ಶಿವರಾಮ್ ಶಾಸಕರ ವಿರುದ್ಧ ಒಂಥರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದಕ್ಕೆ ಶಾಸಕರು ಯಾವ ತರ ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಅಥವಾ ಸರ್ಕಾರದ ಮೇಲೆ ಇಷ್ಟು ದಿನ ಹೊರಿಸ್ತಾ ಇದ್ದಂತಹ ಆರೋಪ ಸುಳ್ಳ, ಅನುದಾನ ಬಿಡುಗಡೆ ಆಗಿದ್ರು ಕೂಡ ಅದನ್ನ ಯಾಕೆ ಉಪಯೋಗ ಮಾಡಿಕೊಳ್ಳಿಲ್ಲ, ಇದೆಲ್ಲವೂ ಕೂಡ ಸದ್ಯ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಥ್ಯಾಂಕ್ ಯು ಆದಿತ್ಯ ನಿಮ್ಮಲ್ಲ ಮಾಹಿತಿಗೆ.